ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಸ್ಯಾರಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಆದಷ್ಟು ಮಕ್ಕಳಿಗೆ ತುಂಬ ಹೆವಿ ಸ್ಯಾರಿ ತೊಗೊಳ್ಳೋದಕ್ಕಿಂತ ಈ ಥರ ಸಿಂಪಲ್ ಸ್ಯಾರಿ ಚೆನ್ನಾಗಿರಬೇಕು, ತುಂಬಾ ಅವ್ರಿಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಬೇಕು ಆ ಥರ ಸ್ಯಾರಿ ತೊಗೊಳ್ಳಿ. ನಾನಿಲ್ಲಿ ನನ್ನ ಮಗಳ ಲೆಂತ್ ಮೆಷರ್ ಮಾಡಿದ್ದೆ, ಅಲ್ಲಿ ನನಗೆ ಗ್ರೀನ್ ಕಲರ್ ಲೈನ್ ಬಂದಿದೆಯಲ್ಲ ಇಷ್ಟು ಲೆಂತ್ ಅಷ್ಟೇ ನನ್ನ ಮಗಳಿಗೆ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ನಾನು ಫುಲ್ ಸ್ಯಾರಿನ ಅಷ್ಟಕ್ಕೆ ಒಳಗಡೆಗೆ ಫೋಲ್ಡ್ ಮಾಡ್ಕೋತೀನಿ. ನಾನು ಯಾಕೆ ದಪ್ಪ ಸ್ಯಾರಿ ತೊಗೊಬೇಡಿ ಅಂತ ಅಂದರೆ, ನೀವು ಈ ಥರ ಫೋಲ್ಡ್ ಮಾಡಿದಾಗ ಅದು ಇನ್ನೂ ದಪ್ಪ ಕಾಣಿಸುತ್ತೆ, ಮಕ್ಕಳಿಗೆ ಒಂಥರ ಕಂಫರ್ಟಬಲ್ ಆಗಿರೋದಿಲ್ಲ. ಹಾಗಾಗಿ ಆದಷ್ಟು ಈ ಥರ ಸಿಂಪಲ್ ಸ್ಯಾರಿಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆವಿ ಆದರೆ ಅವ್ರಿಗೂ ಕೂಡ ಕಂಫರ್ಟಬಲ್ ಫೀಲ್ ಆಗೋಲ್ಲ. ನಾನು ಈ ಥರ ಫುಲ್ಲು ಸ್ಯಾರಿನ ಫೋಲ್ಡ್ ಮಾಡಿಕೊಂಡೆ. ಈಗ ನಾನು ನನ್ನ ಮಗಳಿಗೆ ಅದು ಬ್ಲೌಸು ಒಂದು ಸ್ವಲ್ಪ ಲೂಸ್ ಇತ್ತು, ಅದನ್ನೇ ಹಾಕಿದ್ದೀನಿ. ಅದು ಪರ್ಫೆಕ್ಟ್ ಆಗ್ತಾಯಿದೆ. ಸ್ವಲ್ಪ ಹಿಂದೆ ಪಿನ್ ಮಾಡಿ ಟೈಟ್ ಮಾಡಿ ಹಾಕಿದ್ದೀನಿ. ಮಕ್ಕಳ ಹತ್ರ ಯಾವುದಾದ್ರೂ ಲೆಹಂಗಾದು ಏನಾದರೂ ಶಾರ್ಟ್ ಟಾಪ್ ಇದ್ದರೆ ಅಥವಾ ಲಂಗ ಬ್ಲೌಸ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ನಾನು ಒಂದು ರೌಂಡಲ್ಲಿ ಪಿನ್ ಮಾಡ್ತಾಯಿದ್ದೀನಿ. ಪಿನ್ ಅಷ್ಟೇ, ನೀವು ಅಲ್ಲಿ ಒಂದು ಇಲ್ಲೊಂದು ಹಾಕಬೇಡಿ, ಸ್ಟಿಚ್ ಮಾಡೋ ಥರ ಹಿಂಗೆ 2 ಸರಿ ಇದು ಮಾಡಿ ಹಾಕಿ, ಅದರಿಂದ ಸೀರೆಯಲ್ಲಿ ಹೋಲ್ ಆಗಲ್ಲ. ಸೊ ನಾನು ಒಂದು ರೌಂಡ್ ಪಿನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಲೆಂತ್ ಇದೆ, ತುಂಬ ಲೆಂತ್ ಬೇಡ, ಅವ್ರಿಗೆ ಕೂಡ ಓಡಾಡೋಕ್ಕೆಲ್ಲ ಇದು ಸರಿಯಾಗಿರಲ್ಲ. ಸೊ ಹಾಗಾಗಿ ಅವ್ರ ಲೆಂತ್ ಕರೆಕ್ಟಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಅವ್ರ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನೀವು ಫೋಲ್ಡ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಒಂದು ರೌಂಡ್ ತೊಗೊಂಡ್ಬಂದು ನಿಮಗೆ ಅಂದರೆ ಮಕ್ಕಳು ಲೆಂತ್ಗೆ ಎಷ್ಟು ಪಲ್ಲು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀವು ಪಲ್ಲುಗೆ ಲೆಂತನ್ನು ಬಿಟ್ಕೋಬೋದು. ಅಲ್ಲಿ ಫೋಲ್ಡ್ ಮಾಡೋದು ಬೇಡ, ಅದನ್ನು ತೆಗೆದುಬಿಡಿ. ಅಲ್ಲಿಂದ ನೀವು ಲೆಂತ್ ಚೆಕ್ ಮಾಡಿ. ಈಗಲೇ ನೀವು ಪಲ್ಲು ರೆಡಿ ಮಾಡಿ ಪಿನ್ ಮಾಡ್ತೀನಿ ಅಂದರೆ ಅದು ಕೂಡ ಓಕೆ, ಇಲ್ಲ ಅಂದರೆ ನಾನು ಲಾಸ್ಟಲ್ಲಿ ಮಾಡ್ತೀನಿ. ನೆರಿಗೆ ಹಾಕಿಬಿಟ್ಟು ಆಮೇಲೆ ಪಲ್ಲು ರೆಡಿ ಮಾಡ್ಕೋತೀನಿ. ಅಷ್ಟು ಲೆಂತ್ ಸಾಕು. ನಾನು ಹೇಗೆ ನೆರಿಗೆ ಹಾಕ್ತೀನಿ ನೀವು ಅದೇ ಥರ ಮಾಡಿ. ಇಷ್ಟು ಬರುತ್ತೆ ಕರೆಕ್ಟಾಗಿ. ಗ್ರೀನ್ ಲೈನ್ ಏನಿದೆ ಆ ಲೈನಿಂದನೇ ನಾನು ನೆರಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬ ಉದ್ದ ತುಂಡ ಬೇಡ ಅಂತ ನಂಗೆ ಅದೊಂದು ಮಾರ್ಕ್ ಥರ ನೀಟಾಗಿ ಕಾಣಿಸ್ತಾ ಇದೆ. ನೀವಿಲ್ಲ ಅಂದರೆ ಐರನ್ ಮಾಡ್ಕೊಂಡ್ಬಿಡಿ. ಬಟ್ ಐರನ್ ಮಾಡೋದು ಸಿಲ್ಕ್ ಸ್ಯಾರಿ ಸ್ವಲ್ಪ ಕಷ್ಟನೇ, ಈ ಥರ ಫೋಲ್ಡ್ ಆಗೋಲ್ಲ. ಈ ಥರ ನೀವು ಸುಲಭವಾಗಿರೋ ಸ್ಯಾರಿ ತೊಗೊಂಡ್ರೆ ನೀಟಾಗಿ ಸ್ಯಾರಿ ಹಾಕ್ಕೋಬೋದು ಮಕ್ಕಳಿಗೆ. ನಾನೀಗ ನೆರಿಗೆ ಹಾಕ್ತಿದ್ದೀನಿ. ಹಬ್ಬಗಳಲ್ಲಿ ಏನಾದರೂ ಸ್ಪೆಷಲ್ಲಾಗಿ ನೀವು ಮಕ್ಕಳನ್ನ ರೆಡಿ ಮಾಡಬೇಕು ಅಂದರೆ, ಇಲ್ಲ ಏನಾದರೂ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದ್ದರೆ ಆ ಟೈಮಲ್ಲೆಲ್ಲ ನೀವು ಸ್ಯಾರಿ ಹಾಕ್ಬೋದು. ನಮ್ಮ ಟ್ರೆಡಿಷ್ನಲ್ ಸ್ಯಾರಿ ದೊಡ್ಡವರಾದಮೇಲೆ ಹಾಕೋದು ಇರುತ್ತೆ, ಬಟ್ ಚಿಕ್ಕ ಮಕ್ಳಿಗೆ ಹಾಕೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ ರೆಡಿ ಮಾಡೋದಕ್ಕೆ. ಮಕ್ಳಿಗೂ ಕೂಡ ಒಂಥರ ಏನೋ ಡಿಫ್ರೆಂಟಾಗಿ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನನ್ನ ಮಗಳಿಗೂ ಕೂಡ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳಿಗೆ ಹಾಕಿದ್ದೆ. ಅದು ಕೂಡ ಸಿಲ್ಕ್ ಸ್ಯಾರಿ, ಬಟ್ ತುಂಬಾ ಲೈಟ್ ವೆಯ್ಟ್ ಸ್ಯಾರಿ, ಹಾಗಾಗಿ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಸ್ಯಾರಿ ಹಾಕಿದ್ರೆ ಇನ್ನೂ ಚೆನ್ನಾಗೂ ಕಾಣ್ತಾರೆ, ಮತ್ತು ಅವ್ರಿಗೂ ಕೂಡ ಕಂಫರ್ಟಬಲ್, ನಮಗೂ ಕೂಡ ಸೀರೆ ಹಾಕೋದು ಈಸಿ ಆಗುತ್ತೆ. ಈಗ ನಾನು ಒಂದು ನೋಡ್ಬೋದು ನೆರಿಗೆ ಎಷ್ಟು ನೀಟಾಗಿ ಬಂದಿದೆ. ಒಂದು ಥ್ರೆಡ್ ಬೇಕಾಗುತ್ತೆ, ಅದನ್ನು ನಾವು ನಾವು ಒಳಗಡೆ ದೊಡ್ಡವ್ರಿಗಾದರೆ ಪೆಟಿಕೋಟ್ ಯೂಸ್ ಮಾಡ್ತೀವಿ, ಬಟ್ ಚಿಕ್ಕ ಮಕ್ಕಳಲ್ವ ನಾವೇನು ಹಾಕಿಲ್ಲ. ಹಾಗಾಗಿ ನಾನು ಥ್ರೆಡ್ಡಲ್ಲೇ ಟೈ ಮಾಡ್ತಾಯಿದ್ದೀನಿ. ಒಂದು ದಾರ ತೊಗೊಂಡ್ಬಿಟ್ಟು ನೀಟಾಗಿ ಅವ್ರಿಗೆ ಕಂಫರ್ಟಬಲ್ ಆಗೋ ಲೆವೆಲಲ್ಲಿ ಕಟ್ಟಿ, ಏನೂ ಅದು ಬೀಳತ್ತೆ ಅನ್ನೋದು ಇದೇನು ಬೇಡ. ಯಾಕೆಂದರೆ ನಾನು ನೆರಿಗೆಗೆಲ್ಲ ಸೇರಿಸಿ ಒಂದು ಪಿನ್ ಕೂಡ ಹಾಕ್ತೀನಿ. ತುಂಬ ಟೈಟಾಗಿ ಬೇಡ, ಅವರಿಗೆ ಕೇಳಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಟೈಟ್ ಮಾಡಿ ಹಾಕಿ. ಆ ಥ್ರೆಡ್ನೆಲ್ಲ ಸೈಡಲ್ಲಿರೋವಂಥ ಸ್ಯಾರಿಲಿ ನೀವು ಕವರ್ ಮಾಡ್ಕೋಬೋದು. ಇಲ್ಲಿ ಕೂಡ ಥ್ರೆಡ್ ಆಗಲಿ ಪಿನ್ ಆಗಲಿ ಏನೂ ಕಾಣಿಸಲ್ಲ. ಸೊ ನನ್ನ ಮಗಳು ಸ್ವಲ್ಪ ಗೊತ್ತಾಗೋದಕ್ಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ದಾಳೆ. ನಂಗೆ ಆ್ಯಕ್ಚುಲಿ ಅವಳಿಗೆ ಯೂಟ್ಯೂಬ್ ವಿಡಿಯೋಸ್ ಬಗ್ಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ನನಗೆ ವಿಡಿಯೋ ಆದ ತಕ್ಷಣ ಕೇಳಿದ್ರು, ಮಮ್ಮಿ ನಾನು ಎಲ್ಲೂ ಏನೂ ಮಿಸ್ ಮಾಡಿಲ್ಲ ಅಲ್ವಾ, ನೀಟಾಗಿದ್ದೆ ಅಲ್ಲ ಅಂತ. ಇದೆಲ್ಲ ತುಂಬ ಇಷ್ಟ ನನ್ನ ಮಗಳಿಗೆ. ಈಗ ನಾನು ಸೆರಗು ಮಾಡ್ತೀನಿ. ಫಸ್ಟು
ಸೇಮ್ ನಮಗೆ ದೊಡ್ಡವ್ರಿಗೆ ಹೇಗೆ ಪ್ಲೀಟ್ಸ್ ಹಾಕ್ತೀವಿ ಅದೇ ಥರ ಹಾಕ್ಕೋಬೇಕು. ಸ್ವಲ್ಪ ಚಿಕ್ಕದಾಗಿ ಮಾಡಿ, ಮಕ್ಕಳಿಗೆಲ್ವಾ ಸೊ ಶೋಲ್ಡರ್ ಅಷ್ಟು ಬರಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಹಾಕಿ. ಹಾಗೆ ನಾನು ಹೇಗೆ ಸಿಂಪಲ್ಲಾಗಿ ಮಕ್ಕಳಿಗೆ ಸ್ಯಾರಿಗೆ ಮೇಕಪ್ ಮಾಡೋದು ಅಂತ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಈಗ ನಾನು ಸೆರಗಿಗೆ ಪಿನ್ ಮಾಡ್ತೀನಿ. ಪಿನ್ ಶೋಲ್ಡರ್ ಮೇಲೆ ಮತ್ತು ಅದರಿಂದ ಬ್ಲೌಸ್ ಹಿಂದೆ ಒಂದು ಪಿನ್ ಮಾಡಬೇಕು. ಇದರಿಂದ ಅವ್ರದ್ದು ಸೆರಗು ಇನ್ನೂ ತುಂಬ ಜಾಸ್ತಿ ಶೋಲ್ಡರಿಂದ ಡ್ರಾಪ್ ಆಗೋ ಥರ ಅನಿಸಲ್ಲ. ಈಗ ನೋಡ್ಬೋದು ನಮ್ದು ಆಲ್ಮೋಸ್ಟ್ ಸ್ಯಾರಿ ಫಿನಿಶ್ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಅದನ್ನೆಲ್ಲ ನಾನು ಕವರ್ ಮಾಡ್ಕೊತೀನಿ. ಈಗ ನಾನು ಒಂದು ನನ್ನ ಹತ್ರ ಸಿಂಪಲ್ ಆಗಿರೋದು ಒಂದು ಪರ್ಲ್ದಿತ್ತು ವೇಸ್ಟ್ ಬ್ಯಾಂಡ್, ಅದನ್ನು ಹಾಕಿದ್ದೀನಿ. ಅದು ಹಾಕಿದರೆ ಇನ್ನೂ ಅವ್ರಿಗೆ ಪಲ್ಲುದು ಇದೆಲ್ಲ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಇಷ್ಟೇ ಫ್ರೆಂಡ್, ತುಂಬ ಈಸಿ ಸಿಂಪಲ್. ನೀವು ಟ್ರೈ ಮಾಡಿ. ಇದಕ್ಕೆ ನಿಮಗೆ ಯಾವ ಥರ ಬೇಕೋ ಆ ಥರ ಜ್ಯುವೆಲರೀಸ್ನೆಲ್ಲ ಹಾಕಿ ಅವ್ರನ್ನ ರೆಡಿ ಮಾಡ್ಬೋದು. ತುಂಬ ಸಿಂಪಲ್ಲಾಗೂ ಕಾಣಿಸುತ್ತೆ. ಮಕ್ಕಳು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾರೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನೀಗ ನನ್ನ ಮಗಳಿಗೆ ಒಂದು ಸಿಂಪಲ್ ಮೇಕಪ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಮಕ್ಕಳಿಗೆ ಹೆವಿ ಕೆಮಿಕಲ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡೋದು ಬೇಡ. ತುಂಬ ಸಿಂಪಲ್ಲಾಗಿ, ಯಾಕೆಂದರೆ ಮಕ್ಕಳದು ಸ್ಕಿನ್ ನ್ಯಾಚುರಲಾಗಿ ಗ್ಲೋ ಆಗಿ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದು ಬೇಡ. ನಾನಿಲ್ಲಿ ಒಂದು ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಜಾನ್ಸನ್ಸ್ ಬೇಬಿ ಪೌಡರ್ ಹಾಕಿ ನಾನು ಮೇಕಪ್ ಮುಗಿಸ್ತೀನಿ. ಮಕ್ಕಳಿಗೆ ಆದಷ್ಟು ಕಮ್ಮಿ ಹಾಕೋಣ. ಆ್ಯಂಡ್ ಐ ಶ್ಯಾಡೋ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ಮೇಲೆ ಇಷ್ಟೊತ್ತಂದಾದಮೇಲೆ ನಾವು ನೀಟಾಗಿ ವಾಶ್ ಮಾಡಬೇಕು. ಅದನ್ನು ಹಾಗೆ ಬಿಡೋದು ಬೇಡ, ಮಕ್ಳಿಗೆ ಗೊತ್ತಾಗಲ್ಲ. ಹಾಗೆ ನಾನು ಹೇರ್ ಸ್ಟೈಲ್ ಏನು ಮಾಡ್ತಿಲ್ಲ, ತುಂಬ ಶಾರ್ಟ್ ಹೇರ್ ಇದೆ ನನ್ನ ಮಗಳಿಗೆ. ಹಾಗಾಗಿ ಒಂದು ಬ್ಯಾಕ್ ಒಂದು ಪೋನಿ ಟೈಲ್ ಥರ ಹಾಕಿಬಿಟ್ಟು ಒಂದು ಜಡೆ ಥರ ಹಾಕ್ತೀನಿ ಅಷ್ಟೇ. ಅದು ಅವಳಿಗೆ ತುಂಬಾ ಇಷ್ಟ, ಲಾಂಗ್ ಹೇರ್ಸ್ ಬಂದಿದೆ ನನಗೆ ಅಂತ ಖುಷಿ ಆಗ್ತಾಳೆ. ಸೊ ಸ್ಯಾರಿಗೆ ಅದೊಂಥರ ಒಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ತುಂಬ ಚಿಕ್ಕ ಹೇರ್ಸ್ ಇದೆ, ಸೊ ಹಾಗಾಗಿ ತುಂಬ ಚಿಕ್ಕದಾಗಿದೆ ಕೂದಲು. ಈ ಥರ ನಾನು ಹಾಕ್ತೀನಿ. ನಿಮಗೆ ಹಾಕ್ಬೇಕನ್ಸಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು.
ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಹೇಗೆ ಸೀರೆ ಹಾಕಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಫುಲ್ ಡೀಟೇಲ್ ಆಗಿ ನೋಡಿ. ನಿಮ್ಮನೆಲ್ಲೂ ಇದೇ ಥರ ಚಿಕ್ಕ ಮಕ್ಕಳಿದ್ರೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಚಿನ್ನು? ಲೈಕ್ ಮಾಡಿ. ಹಾಂ, ಖಂಡಿತ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಇಲ್ಲ ಅಂದರೆ ವಿಡಿಯೋ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಚೆನ್ನಾಗಿರೋ ವಿಡಿಯೋನ ತೊಗೊಂಡು ಮತ್ತೆ ಸಿಗ್ತೀನಿ. ಇದುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಓಕೆ, ಬಾಯ್.